ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಮೆಸೇಜ್ ಮಾಡ್ತಾಯಿದ್ರು, ಸರ್ ನೆಕ್ಸ್ಟ್ ಕ್ಲಾಸ್ ಅಂತೇಳಿ. ಸ್ವಲ್ಪ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಓಕೆ, ಎಸ್. ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಏನು ಮಾಡಿದ್ವಿ, 5th ಫೆಬ್ರವರಿ 2025 2ನೇ ಶಿಫ್ಟ್ ಮುಗಿಸಿದ್ವಿ. 3ನೇ ಶಿಫ್ಟನ್ನು ನೋಡೋಣ. ಅಂದರೆ 5ನೇ ತಾರೀಕಿದು ಲಾಸ್ಟ್ ಶಿಫ್ಟಲ್ಲಿ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗ್ಯಾವ, ಅವುಗಳನ್ನ ಯಾವ ರೀತಿ ಶಾರ್ಟ್ಕಟ್ಟಾಗಿ ನಾವು ಸೊಲ್ಯೂಷನನ್ನು ಕೊಡ್ಬೋದು ಅಂಥೇಳಿ ತೋರಿಸ್ತಾ ಹೋಗ್ತೀನಿ. ಓಕೆ, ವಿಡಿಯೋನ ಎಂಡ್ವರೆಗೂ ನೋಡಿರಿ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ವಿಡಿಯೋನ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಕೂಡ ಹಾಕಿರ್ತೀನಿ. ಡನ್. ಓಕೆ, ಫಸ್ಟ್ ಕ್ವಶನ್ ಲೇಟ್ ಮಾಡೋದು ಬೇಡ. ಏನದ ರೀ, 5ನೇ ತಾರೀಕು ಲಾಸ್ಟ್ ಶಿಫ್ಟ್. ಒಂದು ಕಾರು ಕ್ರಮವಾಗಿ 12 ಕಿಲೋಮೀಟರ್, 18 ಕಿಲೋಮೀಟರ್, 24 ಕಿಲೋಮೀಟರ್, 36 ಕಿಲೋಮೀಟರ್ ವೇಗದ 4 ಸತತ 8 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತವೆ. ಈ ದೂರವನ್ನು ಅದರ ಸರಾಸರಿ ವೇಗ ಎಷ್ಟು ಅಂತೇಳಿ ಎವರೇಜ್ ಸ್ಪೀಡ್ ಕೇಳ್ಯಾರ. ಅಂದ್ರೆ ನೋಡಿರಿ, ಪ್ರತಿ ಸಲ ಕೆಲವೊಂದಿಷ್ಟು ಹೊಸ ಕ್ವಶನ್ಗಳು ಆ್ಯಡ್ ಆಗ್ತವೆ, ಹೊಸ ಟೈಪು. ಅವು ಪ್ರತಿ ಶಿಫ್ಟಲ್ಲಿ ಕೂಡ ಇರ್ತವೆ. ಅವುಗಳನ್ನ ಹೆಂಗೆ ಮಾಡಬೇಕು ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗು. ಓಕೆ, ಡನ್. ನೋಡಿ, ಫಸ್ಟಿಗೆ ಏನು ಅಂತೇಳಿ, ಈಗ ನಮಗೆ ಟೈಮ್ ಕೇಳ್ಯಾರ. ಟೈಮ್ ಅಂತೂ ಬೇಕು ನನಗೆ, ಯಾಕಂದ್ರೆ ವೇಗ ಕೊಟ್ಟಾರ, ಆಮೇಲೆ 8 ಗಂಟೆಗಳ ಕಿಲೋಮೀಟರ್ ದೂರವನ್ನು ಕೊಟ್ಟಾರ. ಓಕೆ, ಟಿ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ಫಸ್ಟಿಗೆ 8 ಎಷ್ಟು ಅದಾವ್ರಿ, 4 ಸತ ಅಂತಂದ್ರೆ ಅವರು 4 ಸತಿ 8 ಅಂತ ಡಿವೈಡೆಡ್ ಬೈ ಅವುಗಳ ವೇಗಗಳು ಎಷ್ಟು ಅದಾವ್ರಿ, ಒಂದು 12 ಅದ, ಒಂದು 18 ಅದ, ಆಮೇಲೆ ಒಂದು 24 ಅದ, ಆಮೇಲೆ 36 ಅದ. ಓಕೆ, 36. ಇವುಗಳನ್ನೆಲ್ಲ ನಾನು ಸರಾಸರಿ ಅಂತಂದಾಗ ಏನು ಮಾಡಬೇಕು, ಪ್ಲಸ್ ಅನ್ನು ಮಾಡ್ತೀನಿ. ಓಕೆ, ಡನ್. ಈಗ ಎಲ್ ಸಿ ಎಮ್ ಎಷ್ಟಾಗುತ್ತೆ ರೀ, 72 ಆಗುತ್ತೆ. ಓಕೆ, 72 ಆದಮೇಲೆ ಮೇಲ್ಗಡೆ ಇದ್ದಂಥದ್ದು ಕೆಳಗಡೆ ಇದ್ದಂಥದ್ದು ನನಗೆ 78 ಆಗಬೇಕು, 72 ಆಗಬೇಕು. ಯಾವುದು, 12 6 72, 18 ಎಷ್ಟಲೆ 18 4 ಓಕೆ, 18 4 ಆಮೇಲೆ 24 3 ಆಮೇಲೆ 8 36 2 ಮುಗಿತಾ. ಈಗ 8 ಎಲ್ಲದ್ರಾಗದಲ್ಲ, ನಾನು 8ಅನ್ನು ಹೊರಗಡೆ ತೆಗೆದುಬಿಡ್ತೀನಿ. ಓಕೆ, ಒಳಗಡೆ ಏನದ ರೀ, ನಾನು 8 × 6 ಮಾಡಬೇಕು, ಆದರೆ 8 ಹೊರಗಡೆ ತೆಗೆದುಬಿಡ್ತೀನಿ. ಒಳಗಡೆ ಏನು ಉಳಿತು, 6 + 4 + 3 + 2 ಅಂದರೆ ಎಷ್ಟು ಶಾರ್ಟ್ಕಟ್ ಆಗುತ್ತಲ್ಲ ಶಾರ್ಟ್ಕಟ್ ಮಾಡಬೇಕಷ್ಟೆ. ಈಗ ನೋಡಿರಿ, 8 × ಒಳಗಡೆ ಎಷ್ಟಾಯಿತು, 10 15 ಡಿವೈಡೆಡ್ ಬೈ 72. ಈಗ ಸಿಂಪ್ಲಿಫೈ ಮಾಡಿರಿ. ಈಗ ಏನದ ಅಂತಂದ್ರೆ ಟೋಟಲ್ ಆಗಿ ನನಗಿಷ್ಟು ಬಂತಿದ್ದು, ಇದೇನು ಟೈಮ್. ಓಕೆ, ನೆಕ್ಸ್ಟ್ ನನಗೇನು ಬೇಕಾಗಿತ್ತು, ಎವರೇಜ್ ಸ್ಪೀಡ್ ಬೇಕಾಗಿ. ನಂಗೆ ಟೈಮ್ ಸಿಕ್ತೀಗ. ಎವರೇಜ್ ಸ್ಪೀಡ್ ಅಂತಂದಾಗ ನನಗೆ ಟೋಟಲ್ ಆಗಿ 8 ಕಿಲೋಮೀಟರ್ 4 ಟೈಮ್ಸ್ ಹೋಗ್ಯಾವ. ಇದೇನು, ಆಮೇಲೆ ಟೈಮ್ ಏನು, 8 × 15 ಡಿವೈಡೆಡ್ ಬೈ 72. ದಿಸ್ ಇಸ್ ಟೈಮ್. ಈಗ ಸಿಕ್ತು. ಈಗ ಮಾಡಿರಿ, ಏನು ಮಾಡಬೇಕು, ಈ 8 ಹೋಯ್ತಾ. ಓಕೆ, ಏನು ಉಳಿತಪ್ಪ, 4 × ಇದು ರೆಸಿಪ್ರೋಕಲ್ ಆಗುತ್ತೆ, 72 ಡಿವೈಡೆಡ್ ಬೈ 15. ದೆನ್ 72 × 4 ಅಂತಂದಾಗ 288 ಡಿವೈಡೆಡ್ ಬೈ 15. 15 1 15. ಓಕೆ, 15 9 ಅಂದ್ರೆ ಪಾಯಿಂಟ್ ಒಳಗೆ ಬರುತ್ತೆ. 19 ಎಲ್ಲದ ನೋಡ್ರಿ, ಎಸ್, ಆಪ್ಷನ್ ನಂಬರ್ ಎ ಇಸ್ ರೈಟ್. ಅಂದ್ರೆ 19.2. ಮುಂದ್ಗಡೆ ಮಾಡೋ ಅವಶ್ಯಕತೆ ಇಲ್ಲ. 2 ಡೆಸಿಮಲ್ ಫಸ್ಟಿಗೆ ಸಿಂಗಲ್ ಆಗಿ ಸಿಗ್ತದೆ, ಮುಗಿದೋಯ್ತು. ಮುಂದಿನ ಕಂಪ್ಲೀಟಾಗಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಡನ್. ನೆಕ್ಸ್ಟ್ 2ನೇ ಪ್ರಶ್ನೆ. ಒಂದು ಕಂಪ್ಯೂಟರ್ನ ಬೆಲೆ 22,200 25ರಷ್ಟು ಕಡಿಮೆಯಾದಾಗ, ಅಂದ್ರೆ ಅದರ ರೇಟ್ ಏನು ಮಾಡ್ತಾರೆ, 25ರಷ್ಟು ರೆಡ್ಯೂಸ್ ಮಾಡ್ತಾರೆ. ಹಾಗಾದ್ರೆ ಎಷ್ಟು ಅಂದರೆ, ಟೋಟಲಾಗಿ ನಮ್ಮದು 25 ಅಂತಂದ್ರೆ 100 ಇದ್ದದ್ದು 25 ಕಮ್ಮಿ ಆದರೆ ಎಷ್ಟಾಯಿತು, 75. ಅಂದ್ರೆ 22,200 × 75% ಅಂದರೆ ಎಷ್ಟು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮುಗೀತು. ಎಷ್ಟು ಬಂತು, 16,650. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ 3rd ಕ್ವಶನ್. ಚೇತನ್ ತನ್ನ ಸಾಮಾನ್ಯ ಕಾರನ್ನು ಓಡಿಸಿದರೆ ಅವನು ಸಿಟಿ ಬಿ ಅನ್ನು 33 ನಿಮಿಷಗಳಲ್ಲಿ ತಡವಾಗಿ ತಲುಪುತ್ತಾನೆ. ಆದರೆ ಇಲ್ಲಿ ಸ್ವಲ್ಪ ಒಂದು ಶಬ್ದಗಳು ಮಿಸ್ಟೇಕ್ ಆಗ್ಯಾವ, ಇಲ್ಲಿ ಇಂಗ್ಲೀಷ್ನಾಗದ ನೋಡ್ರಿ.
city A to B, Chetan travels. If Chetan travels his car at the 3/4 is normal speed, then reach the city B 33 minutes late. ಅಂದ್ರೆ ಅವನಕ್ಕಿಂತ ನಾರ್ಮಲ್ ಸ್ಪೀಡ್ 3/4 ಅಷ್ಟು ಹೋಗಕ್ಕೆ ಅವನು ಹೋದಂದ್ರೆ ಅವನೇನು ಮಾಡ್ತಾನೆ, ಸಿಟಿ ಬಿಯನ್ನು 33 ನಿಮಿಷ ಲೇಟ್ ಮಾಡ್ತಾನೆ. ಈಗ ಸ್ಪೀಡ್ ಟೈಮ್ ರೆಸಿಪ್ರೊಕಲ್ ಅಂದಂಗೆ ಓಕೆ, ಇದು 3/4 ಅಂದಾಗ ನನಗೆ ಇದು 4 ಇದ್ದಾಗ ಇದು 3 ಓಕೆ ಸ್ಪೀಡ್, ದೆನ್ ಅದೇ ಇದು 3 ಇದ್ದಾಗ ಇದು 4 ರೆಸಿಪ್ರೊಕಲ್ ಆಗ. ಈಗ ಮೊದಲು 4 ಇದ್ದದ್ದು ಇಲ್ಲಿ 3 ಆಗೈತೆ, 4 ಇದ್ದದ್ದು 3, 3 ಇದ್ದದ್ದು 4 ಆಗೈತೆ. ಅಂದ್ರೆ ವೇರಿಯೇಷನ್ ಆಗೈತಿ. ಇಲ್ಲಿ ಎಷ್ಟಾಗೈತಿ? 1 ಆಗೈತಿ. ಅಂದ್ರೆ 1 ಅಂದ್ರನ 33 ಮಿನಿಟ್ಸ್. ಓಕೆ, ಅವ್ರು ಕೇಳಿದ್ದೇನು ಹೀಸ್ ನಾರ್ಮಲ್ ಸ್ಪೀಡ್ ಫಸ್ಟಿಗೆ ಎಷ್ಟಿತ್ತು ಅಂತಂದ್ರೆ 3 ಅಂದರೆ ಎಷ್ಟು ಅಂದ್ರೆ 99. ಹೌದು ಇಲ್ಲೋ? ಆಪ್ಷನ್ ನಂಬರ್ ಸಿ ಇಸ್ ರೈಟ್. ವೆರಿ ಸಿಂಪಲ್. ಓಕೆ, 4th ಕ್ವಶನ್. ಒಂದು ತರಗತಿಯ 39 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟದ ರೀ? 39 ಅದ. ಅವುಗಳಲ್ಲಿ ಒಬ್ಬರು ಶಿಕ್ಷಕರು ಆ್ಯಡ್ ಆದ್ರೆ ಅವರಲ್ಲಿ ಏನಾಗುತ್ತೆ ರೀ? ಶಿಕ್ಷಕರು ಸಹ ಆ್ಯಡ್ ಆಗತ್ತೆ. ಎಷ್ಟಾಗತ್ತೆ ರೀ? +1 ಅಂದಾಗ ಆ ಶಿಕ್ಷಕರ ವಯಸ್ಸು ಎಷ್ಟು ಅಂದಾಗ ಶಾರ್ಟ್ಕಟ್ ಮೆಥಡ್ 39 + 1 40. 39 × 1 ಅಂತಂದ್ರೆ 39. ದೆನ್ 79 is the teacher's age of teacher. Option number C is right. ಓಕೆ, ದೆನ್ ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡ್ರಿ. ಇಲ್ಲೇ ನಾವು ಎಷ್ಟಾಗುತ್ತೆ ಅಲ್ಲಿ ಮಾಡೋದು. 7 1 7 6 42. ನೆಕ್ಸ್ಟು 3 1 3 1 ಆಮೇಲೆ 3 4. ದೆನ್ ಇಲ್ಲಿ 8 - 4 ಅಂದ್ರೆ 4 ಉಳಿತು. ಈ 4 ಗೆಟ್ ಕ್ಯಾನ್ಸಲ್. ಓಕೆ, ಕ್ಯಾನ್ಸಲ್ ಆಯಿತಾ? ನೆಕ್ಸ್ಟ್ ಏನು ಉಳಿತು? ಈಗ ಇಲ್ಲಿ 6 ಉಳಿತು ಇಂಟು 14, ಇಲ್ಲಿ 19 ಹೋಗುತ್ತೆ. ಎರಡು ಸೇರಿಸಿ ಎಷ್ಟಾಯಿತು? 33 ಆಯಿತು. 33 ಇಂಟು 6 ಅಂತಂದ್ರೆ 198 ಈಸ್ ದ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಏನದ ನೋಡ್ರಿ. ಎಕ್ಸ್ ಎಂಬುದು 12, 20 ಮತ್ತು 25 ನಿಖರವಾಗಿ ಭಾಗಿಸಬಹುದಾದ ಒಂದು ಶ್ರೇಷ್ಠ 3 ಅಂಕಿಯ ಸಂಖ್ಯೆ. ಎಕ್ಸ್ನ ಅಂಕೆಗಳು ಮೊತ್ತವು ಅಂದ್ರೆ ಎಕ್ಸ್ ಈಸ್ ದ ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್. ಎಕ್ಸ್ ಅಂದರೆ ಏನು ರೀ? 3 ಅಂಕಿದು ಒಂದು ದೊಡ್ಡ ಸಂಖ್ಯೆ. ಅದು ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 12, 20 ಮತ್ತು 25. ದೆನ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎಕ್ಸ್ ಅಂದ್ರೆ ಆ ಎಕ್ಸ್ ಏನದಲ್ಲ ಅವುಗಳ 3 ಅಂಕಿಗಳ ಕೂಡಿಸಿದ್ರೆ ಎಷ್ಟು ಬರುತ್ತೆ? ಈಗ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು? ಈ 3 ಅದಾವಲ್ಲ 12 ಮತ್ತು 20 ಇವುಗಳ ಲಸ ಎಷ್ಟು ಬರುತ್ತೆ ರೀ? 300 ಬಂತು. ಫಸ್ಟ್ ಆಫ್ ಆಲ್ ನಮಗೆ 300 ಬಂತು. ಓಕೆ, ಆಮೇಲೆ ಅವ್ರು ಏನಂತಂದ್ರೆ 3 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಅತಿ ದೊಡ್ಡ ಸಂಖ್ಯೆ ಅಂತಂದಾಗ ಈಗ ಈ 300 ಐತಿಲ್ಲ ನಮ್ಮದು. ಈಗ ಫಸ್ಟಿಗೆ LCM ಸಿಕ್ತು ಅಂದಾಗ ಅವರು 3 ಡಿಜಿಟ್ ಅತಿ ದೊಡ್ಡ ಸಂಖ್ಯೆ ಅಂದರೆ ಯಾವುದು? 999. ಓಕೆ, 999ಅನ್ನು ನಾನು ಈಗ 300ರಿಂದ ಡಿವೈಡ್ ಮಾಡಿದರೆ ನಮ್ಮದು ಶೇಷ ಎಷ್ಟು ಬಂತು? 3 3 9 ಅಂತಂದಾಗ ಓಕೆ 3 9 ಅಂತಂದಾಗ ಎಷ್ಟು ಬಂತು? 99 ಉಳಿತಾ. ಈಗ 99 ಅಂತಂದ್ರೆ 900 999 ಮೈನಸ್ ಈ ಶೇಷ ಅನ್ನೋದು ಮೈನಸ್ ಮಾಡಿರಿ ಎಷ್ಟು ಬಂತು? 900 ಬಂತು. ಅತಿ ಗ್ರೇಟೆಸ್ಟ್ ನಂಬರ್ ಈಸ್ ದ 900. ಅಂದ್ರೆ ಈ 3 ಸಂಖ್ಯೆಗಳಿಂದ ಡಿವೈಡ್ ಆಗೋದು ಯಾವುದು? 900. ಇವುಗಳ ಎಲ್ಲ ಸಂಖ್ಯೆಗಳ ಮೊತ್ತ 9 0 0 ಎಲ್ಲನ ಕೂಡಿಸ್ರೆ ಎಷ್ಟು ಬಂತು? 9 ಈಸ್ ದ ಆನ್ಸರ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವೆರಿ ಸಿಂಪಲ್ಲು. ಸ್ವಲ್ಪ ನಿಮಗೆ ಏನಾಗುತ್ತೆ ರೀ, ಕ್ವಶನನ್ನು ವೇರಿಯೇಷನ್ ಮಾಡಿದಾಗ ನೀವು ಕನ್ಫ್ಯೂಸ್ ಮಾಡ್ಕೊತೀರ ಅಷ್ಟೇ. ಓಕೆ, ಡನ್. ನೆಕ್ಸ್ಟ್ 7ನೇ ಪ್ರಶ್ನೆ. ಒಂದು ಅರ್ಧಗೋಳದ ತ್ರಿಜ್ಯವು 13√3 ಸೆಂಟಿಮೀಟರ್ ಆಗಿದ್ದರೆ ಅದರ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ, ಕರ್ಡ್ ಸರ್ಫೇಸ್ ಏರಿಯಾ. ಓಕೆ, ಅದರ ಏನದ ರೀ ಫಾರ್ಮುಲಾ? 2πr². ಓಕೆ, ಅದರ ಏನದ ರೀ 2 × π ಆಮೇಲೆ ಇಂಟು ಬ್ರೆಕೆಟ್ 13√3² ಅಂದಾಗ ಈ ರೂಟ್ ಗೆಟ್ ಕ್ಯಾನ್ಸಲ್ ಆಯಿತಾ? ಓಕೆ, ಆಮೇಲೆ ಈ 13ಕ್ಕೂ ಸ್ಕ್ವೇರ್ ಅಂದಾಗ ಎಷ್ಟಾಯಿತು?
13 2 ಉಳಿದುನ ಹೌದು ಇಲ್ಲೋ 13ಗಳು 2 ಉಳಿದು ಆದ್ರೆ √3 ಇದ್ದದ್ದು ಮಾತ್ರ 3 ಆಗಿ ಅಷ್ಟೇ ಉಳಿತು. ಆಮೇಲೆ ದೆನ್ 2π ಓಕೆ ಮಲ್ಟಿಫಿಕೇಶನ್ ಮಾಡಿರಿ 1014π. ದಿಸ್ ಈಸ್ ದ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಡನ್. ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಮತ್ತೊಂದು ಸಿಂಪ್ಲಿಫಿಕೇಶನ್ ಅದ ನೋಡಿರಿ. 9 1 9 ಎಷ್ಟರಲ್ಲ ರೀ 9 7 63. ಡನ್. ನೆಕ್ಸ್ಟ್ 7 1 7 2. ದೆನ್ 7 ಮೈನಸ್ 6 ಅಂದರೆ ಇದು 1 ಆಯಿತು. ಈ ಒಂದು ಹೋಯಿತು 19. ಇಲ್ಲಿ 2 7 ಅದ 19 1 2 21. 21 ಇಂಟು 7 ಅಂದರೆ 147 ಈಸ್ ದ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಪ್ರತಿ ಶಿಫ್ಟಲ್ಲಿ 1 2 ಮ್ಯಾಕ್ಸಿಮಮ್ 3 ಸಿಂಪ್ಲಿಫಿಕೇಶನ್. ನೆಕ್ಸ್ಟ್ ಒನ್ ಕೂಡ ಸಿಂಪ್ಲಿಫಿಕೇಶನ್ ಅದ. ಏನದ ರೀ ಫಸ್ಟಿಗೆ ಡಿವಿಷನ್ ಮಾಡಬೇಕು. 8 ಎಷ್ಟರಲ್ಲೇ 8 4 32 ಇಂಟು 4 ಮೈನಸ್ 3 4 12 4 4 16 ಮೈನಸ್ 12 ಅಂತಂದ್ರೆ 4 ಈಸ್ ದ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ ದೆನ್ ನೆಕ್ಸ್ಟ್ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇನದ ರೀ 2 ನಂಬರ್ದವು. ಒಂದು ಎಕ್ಸ್ ಇನ್ನೊಂದು ಎಕ್ಸ್ ಪ್ಲಸ್ 100. ಓಕೆ 2 ನಂಬರ್ದವು ಅಂದಾಗ ಅವ್ರು ಕೇಳಿದ್ದೇನು ದ ವ್ಯಾಲ್ಯೂ ಆಫ್ ಎಕ್ಸ್ ಥರ್ಡ್ ಪ್ರಪೋರ್ಷನ್ ಅಂತಂದಾಗ. ಓಕೆ ಥರ್ಡ್ ಪ್ರಪೋರ್ಷನ್ ಅಂತಂದಾಗ ನಾವೇನು ಮಾಡ್ತೀವಿ, ಇದು ಫಸ್ಟ್ ಪ್ರಪೋರ್ಷನ್ ಯಾವುದು ಎಕ್ಸ್ ಇದ್ದದ್ದು ಫಸ್ಟ್ ಆಯಿತಾ. ಓಕೆ ದೆನ್ ಇದು ಸೆಕೆಂಡ್ ಪ್ರಪೋರ್ಷನ್. ದೆನ್ ಈಗ ಥರ್ಡ್ ಪ್ರಪೋರ್ಷನ್ ಅಂತಂದಾಗ 405. ಓಕೆ ನಮ್ಮದೇನು ಎ ಬಿ ಈಕ್ವಲ್ ಟು ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ವಾಟ್ ಈಸ್ ದ ಬಿ? ದಿಸ್ ಈಸ್ ದ ಬಿ. ಓಕೆ ಇದು ಬಿ. ಓಕೆ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮಾಡಬೇಕು. ಡನ್. ನೆಕ್ಸ್ಟ್ ನೋಟ್ ಏನು ಮಾಡ್ತೀನಿ, ಎಕ್ಸ್ ಪ್ಲಸ್ 100 ಡಿವೈಡೆಡ್ ಬೈ ಎಕ್ಸ್ ಬಟ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು 405. ದಿಸ್ ಈಸ್ ದ ಈಕ್ವೇಷನ್. ಒಂದು ಈಕ್ವೇಷನ್ ಕ್ರಿಯೇಟ್ ಆಗುತ್ತೆ. ಏನಾಗುತ್ತೆ ನೋಡಿರಿ, ಫೈನಲ್ ಆಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ 10,000 ಆಮೇಲೆ ಪ್ಲಸ್ 200x ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಓಕೆ ಈಕ್ವಲ್ ಟು 405x. ಈ ಎಕ್ಸನ್ನು ಆ ಕಡೆ ತೊಗೊಂಡ್ಬಿಟ್ಟೆ. ಈಗ 405ರಲ್ಲಿ 200x ಹೋದರೆ ಎಷ್ಟು ಉಳಿತು? ಎಕ್ಸ್ ಸ್ಕ್ವೇರ್ ಪ್ಲಸ್ 205x ಪ್ಲಸ್ 10,000. ಇದು ಇಷ್ಟು ಇಕ್ವೇಷನ್ ಬಂತು. ಈಗ ನಾವು ಈ ಇಕ್ವೇಷನ್ ಸೊಲ್ಯೂಷನ್ ಮಾಡಿದ ನಂತರ ಯಾವ 2 ಅಂಕಿಗಳನ್ನು ಕೂಡಿಸಿದರೆ 205 ಬರುತ್ತೆ, ಅದೇ ರೀತಿ ಡಿವೈಡೆಡ್ ಮಾಡಿದರೆ ಇಂಟು ಮಾಡಿದರೆ 10,000 ಅಂದ್ರೆ ನಮ್ದು ಏನು ಬರುತ್ತೆ, ಒಂದು ಇಂಟು ಮಾಡಿದರೆ 125 ನೆಕ್ಸ್ಟು 80. ದಿಸ್ ಈಸ್ ದ 2 ಆಪ್ಷನ್ 125 ಮತ್ತು 80. ಆದ್ರೆ ಇವೇನು ಹೇಳ್ರಿ ಎಕ್ಸ್ ವ್ಯಾಲ್ಯೂ ಅಂದಾಗ ನೋಡಿರಿ, ಎಕ್ಸ್ ವ್ಯಾಲ್ಯೂ ಏನು ಬಂತು, ಒಂದು 125 ಬಂತು, ಒಂದು 80 ಬಂತು ಅಂದಾಗ ಈಗ ಅವ್ರು ಏನು ತಂದಾರ, ಎಕ್ಸ್ ಈಸ್ ಗ್ರೇಟರ್ ದೆನ್ 100. ಹೌದಾ? ಎಕ್ಸ್ ಈಸ್ ಗ್ರೇಟರ್ ದೆನ್ 100 ಅಂತಂದಾಗ ಇದಕ್ಕಿಂತ 100ಕ್ಕಿಂತ ಕಮ್ಮಿನ ಅದ 80 ಅಂದಾಗ ನಮ್ದು ಯಾವುದು 125 ಎಕ್ಸ್ ವ್ಯಾಲ್ಯೂ ಫೈನಲ್ ಆನ್ಸರ್. ಯಾಕಂದ್ರೆ 80 100ಕ್ಕಿಂತ ಕಮ್ಮಿ ಅದ. ಅವ್ರು ಏನು ಹೇಳ್ಯಾರ, ಎಕ್ಸ್ ಇದ್ದದ್ದು 100ಕ್ಕಿಂತ ಜಾಸ್ತಿ ಇರಬೇಕು ಅಂತೇಳಿ ಇಲ್ಲಿ ಕೊಟ್ಟಾರ ನೋಡ್ರಿ. ದೆನ್ ಆಪ್ಷನ್ ಸಿ ಇಸ್ ರೈಟ್. ಓಕೆ ಡನ್. ಕ್ವಾಡ್ರಾಟಿಕ್ ಇಕ್ವೇಷನ್. ನೆಕ್ಸ್ಟ್ 11ನೇ ಪ್ರಶ್ನೆ ಏನದ ನೋಡ್ರಿ. 5 ಬ್ಲೂಟೂತ್ ಸಾಧನಗಳ ಮಾರಾಟದ ಬೆಲೆ 14,430. ಓಕೆ 5ರದ್ದು ಎಷ್ಟು? 14,430. ಒಂದಕ್ಕೆ ಎಷ್ಟು ಅಂತೇಳಿ ನಾವು ಫಸ್ಟ್ ಫೈಂಡ್ ಮಾಡಿದಾಗ ಎಷ್ಟು ಬಂತು? 5 2 10, 5 8 5 8 5 6. ಡನ್. ಓಕೆ ನಿಗದಿಸಿ ಪಡಿಸಿದ ಬೆಲೆಯ ಮೇಲೆ 26% ರಿಯಾಯಿತಿಯ ನಂತರ ಒಂದು ಸಾಧನದ ಬೆಲೆ ಎಷ್ಟು? ಅಂದರೆ ಒಂದು ಬ್ಲೂಟೂತ್ ಬೆಲೆ ಎಷ್ಟು? ಯಾವಾಗ 26% ರಿಯಾಯಿತಿ ನೀಡಬೇಕು. ಓಕೆ ಫಸ್ಟಿಗೆ ದ ವ್ಯಾಲ್ಯೂ ಈಸ್ 100.
ಅವ್ರೇನು ಹೇಳತ್ತಾರ 26% ರಿಯಾಯಿತಿ ನೀಡಿದಾಗ ಎಷ್ಟಾಯಿತು, ನಂದು 74 ಆಯಿತು. ಹೌದಾ? ಅಂದ್ರೆ 74 ಅಂದ್ರೆ ಏನಾಗೈತಿ, ಒಂದಕ್ಕೆ ಕೇಳ್ಯಾರಲ್ಲ, ಒಂದರ ಬೆಲೆ ಎಷ್ಟು, 2886. ಅವ್ರು ಕೇಳಿದ್ದೇನು ಟೋಟಲ್ ಆಗಿ 100ದೆಷ್ಟು. ದೆನ್ ಇದಕ್ಕೆ ಮಲ್ಟಿಪ್ಲೈ ಬೈ 39 ಮಾಡ್ಯಾರ, ಇದಕ್ಕೂ 39 ಮಾಡಿರಿ, ಎಷ್ಟು ಬಂತು, 3900 ಈಸ್ ದ ವ್ಯಾಲ್ಯೂ ಆಫ್ ಒನ್ ಬ್ಲೂಟೂತ್ ಮಾರ್ಕೆಟ್ ಪ್ರೈಸ್. 3900 ಇಸ್ ದಿ ಆನ್ಸರ್. ಓಕೆ. ದೆನ್ 12, 3 ವರ್ಷಗಳ ಚಕ್ರಬಡ್ಡಿ ಮತ್ತು ಸರಳಬಡ್ಡಿಗಳ ನಡುವಿನ ವ್ಯತ್ಯಾಸವು ವಾರ್ಷಿಕ 4% ಬಡ್ಡಿ ದರದಲ್ಲಿ 728 ಆಗಿದ್ದರೆ ಅದರ ಅಸಲು ಎಷ್ಟು ಅಂತಂದ. ನೋಡಿರಿ, ಈ ಥರದ ಪ್ರಶ್ನೆನೂ ಕೂಡ ಪ್ರತಿ ಒಂದು ಶಿಫ್ಟಲ್ಲಿ ಕೂಡ ಕಂಟಿನ್ಯೂ ಆಗಿ ಬಂದದ. ಓಕೆ, ಇದಕ್ಕೆ ಫಾರ್ಮುಲಾ ಕೂಡ ಏನದ ರೀ, ಡಿಫ್ರೆನ್ಸ್ ಕೊಟ್ಟಾಗ ಅದರದ್ದು ಏನದ ರೀ, ಡಿಫ್ರೆನ್ಸ್ ಈಕ್ವಲ್ ಟು ಪಿ ಇಂಟು ಆರ್ ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ 2 ಇಂಟು ಇಂಟು 2 ಆಯಿತಾ, ಫಾರ್ 3 ಇಯರ್ಸ್ ಅಂತಂದಾರಲ್ಲ ಇಲ್ಲಿ. ಓಕೆ, ಇಲ್ಲಿ ಕೊಟ್ಟಾರ ನೋಡಿ 3 ವರ್ಷಗಳ ಬಡ್ಡಿ. ಓಕೆ, 3 ವರ್ಷಗಳ ಬಡ್ಡಿ ಅಂದಾಗ ಏನಾಗುತ್ತೆ ರೀ, 3 + r ಡಿವೈಡೆಡ್ ಬೈ 100. ದಿಸ್ ಈಸ್ ದಿ ಫಾರ್ಮುಲಾ. ಯಾವಾಗ ನೋಡಿ, ಇಲ್ಲಿ ವ್ಯಾಲ್ಯೂ ಏನೇನು ಕೊಟ್ಟಾರ, ಡಿಫ್ರೆನ್ಸು 2 ವರ್ಷದ 3 ವರ್ಷದವರು ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಡಿಫ್ರೆನ್ಸ್ ಏನದ ರೀ, 280 ಅದ. ಆಮೇಲೆ ಆರ್ ರೇಟ್ ಆಫ್ ಇಂಟ್ರೆಸ್ಟ್ 4% ಅದ. ಆಮೇಲೆ ಟೈಮ್ ಎಷ್ಟದ ರೀ, 3 ವರ್ಷ ಅದ. ಇವುಗಳೆಲ್ಲ ಇದರೊಳಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒಳಗೆ ಮಾಡ್ತೀನಿ ನೋಡಿರಿ, ಇದೇ ಫಾರ್ಮುಲಾ. ಡಿಫ್ರೆನ್ಸ್ ಎಷ್ಟದ ರೀ, 288. ದೆನ್ ಪಿ ಆಫ್ ಆರ್, ದ ವ್ಯಾಲ್ಯೂ ಆಫ್ ಆರ್ ಈಸ್ 4 ಡಿವೈಡೆಡ್ ಬೈ 100 ಸ್ಕ್ವೇರ್. ದೆನ್ ಇಂಟು 3 + 4 ಡಿವೈಡೆಡ್ ಬೈ 100. ಓಕೆ, ಈಗ ನಾನು ಇದನ್ನೇನು ಮಾಡ್ಕೊತೀನಿ, ಡೆಸಿಮಲ್ದಾಗ ಮಾಡ್ಕೊತೀನಿ. ಅಂದ್ರೆ ಪಿ ಇಂಟು 0.04 ಸ್ಕ್ವೇರ್. ಓಕೆ, ದೆನ್ 3 + 0.04. ಓಕೆ, ವೆರಿ ಈಸಿ. ಅಂದ್ರೆ ನಮಗೆ ಹೆಂಗೆ ಈಸಿ ಅನಿಸುತ್ತೋ ಹಂಗೆ ಮಾಡ್ಕೊತ ಹೋಗ್ಬೇಕಷ್ಟೆ. ಡನ್ನ. ಓಕೆ, ಏನದ ರೀ, 2 ನಂಬರ್ ನೋಡೋದು ತಡ್ರಿ, ನಾವು ಮಿಸ್ಟೇಕ್ ಆಗ್ಬಾರ್ದು. 228 ಅದ ನೋಡಿರಿ, 228. ನಾವು 288 ಬರ್ಕೊಂಡು ಹೊಂಟೀವಿ. ಅಂದ್ರೆ ಒಂದೇ ನಂಬರ್ ಮಿಸ್ಟೇಕ್ ಆದ್ರೂ ಭಾಳಷ್ಟು ಕಷ್ಟ. ಹೌದಾ? ಇಲ್ಲಿ ಕೂಡ ನೋಡಿರಿ 228 ಅದ. ಈಗ ಬರಿತೀನಿ, 228 ಆಯಿತಾ. ನೆಕ್ಸ್ಟು ನಿಮಗಂದ್ರೆ ಅವಸರ ಮಾಡಕ್ಕೆ ಹೋಗಬೇಡ್ರಿ, ಮಿಸ್ಟೇಕ್ ಆಗ್ತಾವೆ. 228 ಆಯಿತಾ. ನೆಕ್ಸ್ಟು ಈಗ ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡೋಣ. 228 ಹಾಗೆ ಇರುತ್ತೆ. ಪಿ ಇಂಟು 0.0016. ಓಕೆ, 0016 ಇಂಟು 3.04. ಓಕೆ, ನೆಕ್ಸ್ಟ್ ವ್ಯಾಲ್ಯೂ ಪಿ ಇಂಟು 0.0048 0.004864. ಇದು ಮಲ್ಟಿಫಿಕೇಷನ್ ಆದ ನಂತರ ಬಂತು. ನೆಕ್ಸ್ಟು ದ ವ್ಯಾಲ್ಯೂ ಆಫ್ ಪಿ ಅಂತಂದಾಗ ಇದಕ್ಕಿಂತ ಶಾರ್ಟ್ಕಟ್ ಇಲ್ಲರಿ. ಯಾಕಂದ್ರೆ ಕೆಲವೊಂದು ಲೆಕ್ಕಗಳಿಗೆ ಶಾರ್ಟ್ಕಟ್ಟು ಕಮ್ಮಿ, ಈ ನೀಟಾಗಿ ಮಾಡಲೇಬೇಕು ಈ ಥರ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ ನಂತರ 46,875 ಇಸ್ ದ ಫೈನಲ್ ಆನ್ಸರ್. 46,875 ಇದು ಪ್ರೊಸೆಸ್ಸು ಮಾಡುವಂತಹ ಮೆಥಡು ಇಷ್ಟೇ ಬರುತ್ತೆ. ಆದರೆ ಬೇರೆ ಮೆಥಡ್ ಇದ್ದರೆ ಪ್ರಾಕ್ಟೀಸ್ ಮಾಡಿರಿ. ಆದರೆ ನಾನು ಆಲ್ಮೋಸ್ಟ್ ಈಸಿಯಾಗಿ ಸಿಕ್ಕಿದ್ದು ನಾನು ನಿಮ್ಗೆ ಹೇಳಿದ್ದು. ಇದಕ್ಕಿಂತ ಈಸಿ ನಿಮ್ಗೆ ಏನಾಗುತ್ತಿದ್ರೆ ಮಾಡಿರಿ. ಡನ್. ಆಪ್ಷನ್ ನಂಬರ್ ಈಸ್ ರೈಟ್. ನೆಕ್ಸ್ಟು 12 ಆಯಿತು. 13ನೇ ಕ್ವೆಶ್ಚನ್ ಏನಂದ್ರೆ, ಎ ಮತ್ತು ಬಿಗಳ ನಡಿಗೆ ವೇಗವು 3:5. ನೋಡಿರಿ, ಸ್ಪೀಡು ಇಲ್ಲೇ ಗೊತ್ತಾಗುತ್ತೆ ನೋಡಿರಿ. ಸ್ಪೀಡು ಆಮೇಲೆ ಟೈಮ್, ವೇಗ ಎಷ್ಟು ಕೊಟ್ಟಾರಿ, 3:5. ಅಂದ್ರೆ 3 ಇವ್ರದ್ದು 5. ಆಮೇಲೆ ಟೈಮು ರೆಸಿಪ್ರೋಕಲ್, ಇವ್ರದ್ದು 5 3. ಓಕೆ, ಆಮೇಲೆ ಬಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಲು, ಅಂದರೆ ಬಿದು ಹೇಳತ್ತಾರ ಅವರು,
ಬಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಓಕೆ ಬಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಎಷ್ಟಾಗುತ್ತೆ ರೀ 18 ನಿಮಿಷಗಳು ಬೇಕು. ಇದು ಎ, ಇದು ಬಿ. ಬಿ ಎಷ್ಟು ಬೇಕು ರೀ 18 ನಿಮಿಷ. ಅಂದ್ರೆ 3 ಎಷ್ಟರಲ್ಲೇ 3 6 18. ದೆನ್ ಹಾಗೆ ಅದೇ ರೀತಿ ನನಗೂ 5ಕ್ಕೆ ಇಂಟು 6 ಮಾಡಿರಿ. 6 5 30. ಅಂದ್ರೆ 30 ಮೀಟರ್ ಈಸ್ ದ ಫೈನಲ್ ಆನ್ಸರ್. ವೆರಿ ಸಿಂಪಲ್. ಓಕೆ, ಡನ್. ನೆಕ್ಸ್ಟು ಇದು ಪ್ರತಿ ಶಿಫ್ಟಲ್ಲಿ ಬಂದು ಕೇತನ್ 151 ಕುರ್ಚಿಗಳನ್ನು ಮಾರಿ ಏನು ಹೇಳ್ತಾ ನೋಡಿರಿ, 151 ಕುರ್ಚಿಗಳನ್ನು ಮಾರಿ. ರಿಪೀಟ್ ಆಗೈತೆ ಕ್ವಶನ್, ಇದು ರಿಪೀಟ್ ಆಗೈತೆ. ಮಾರಾಟದ ಬೆಲೆಯ ಹಿಂದಿನ ಶಿಫ್ಟ್ನೇ ಮಾಡಿ ನೋಡಿರಿ. ಸಮಾನವಾದ ಲಾಭವನ್ನು ಗಳಿಸಿದರೆ ಅವನ ಲಾಭದ ಶೇಕಡಾವಾರು ಎಷ್ಟು. ಅಂದ್ರೆ 151 ಅದೈತ್ರಿ, ಆದ್ರೆ ಅವ 51 ಕುರ್ಚಿದ ಲಾಭ ಗಳಿಸ್ತಾನೆ. ಅಂದ್ರೆ ಎಷ್ಟಾಯಿತು ನಮಗೆ ಕರೆಕ್ಟ್ 100 ಸಿಕ್ತ. ಅಂದ್ರೆ ಅವು 51 ಕುರ್ಚಿ ಮಾಡಿದ ಲಾಭ ಸಿಕ್ಕತ್ತಂದ್ರೆ ಅವಾಗ 51% ಲಾಭ. ಇಲ್ಲಪ್ಪ ಅಂತಂದ್ರೆ ನೀವು ಈ ರೀತಿಯೂ ಮಾಡ್ಬೋದು. ಎಷ್ಟು ರೀ 151 ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ದೆನ್ 151 ಕಾಸ್ಟ್ ಪ್ರೈಸ್ ಪ್ಲಸ್ 51 ಸೆಲ್ಲಿಂಗ್ ಪ್ರೈಸ್. ಅದೇ ರೀತಿ ನಾವೀಗೇನು ಮಾಡ್ತೀವಿ, ಈ 51 ಸೆಲ್ಲಿಂಗ್ ಪ್ರೈಸ್ ಈ ಕಡೆ ಕಳ್ಕೊಂಬರ್ರಿ. ಎಷ್ಟಾಯಿತು 100 ಆಯಿತಾ. 100 selling price equal to 151 cost price. Then selling price divided by cost price equal to 151 divided by 100. The variation is difference between cost price and selling price. 51% is the profit. Okay, done. Then shortcut. ಅದೇ ರೀತಿ ನೆಕ್ಸ್ಟ್ ಕ್ವಶನ್. 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರ ಸರಳ ಬಡ್ಡಿ 40 ರೂಪಾಯಿ ಮತ್ತು ಚಕ್ರಬಡ್ಡಿ 65. ನೋಡಿ 40 ಮತ್ತು 65 ಚಕ್ರಬಡ್ಡಿ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಎಷ್ಟಾಯಿತು 40 ಮತ್ತು 65 ಅಂತಂದಾಗ ಟೋಟಲ್ ಆಗಿ ನಮ್ಗೆ ಎಷ್ಟಾಯಿತು ಇಲ್ಲಿ ಮಾಡೋಣ ರೀ. ಪಿ ಅಸಲು ನಮಗೆ ಗೊತ್ತಿಲ್ಲ, 100 ಅಂತ ತೊಗೊತೀನಿ. 6 ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ ಅಂತಂದಾಗ ನಾವು ಇಲ್ಲಿ ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟದ ರೀ 40. ಹೌದಾ. ಆಮೇಲೆ ಸಿ ಐ ಎಷ್ಟದ 65. ಡಿಫ್ರೆನ್ಸ್ ಎಷ್ಟದ ರೀ ಇಲ್ಲಿ ನೋಡ್ರಿ. ಡಿಫ್ರೆನ್ಸ್ ಅಂತಂದಾಗ ನಾನು ಒಂದು ಸೆಂಟರ್ ವ್ಯಾಲ್ಯೂ ತೊಗೊಂಡ ನಂತರ ನನಗೇನಾಗುತ್ತೆ ರೀ ಇದು 20. ಆಮೇಲೆ ಇದೆಷ್ಟು ಉಳಿತು 25. ದೆನ್ ಆದ್ರೆ ನಮಗೆ ಜಾಸ್ತಿಯಾಗಿ 25 ಅಂತಂದಾಗ ನಮಗೆ ಇಲ್ಲಿ ಚಕ್ರಬಡ್ಡಿಯಲ್ಲಿ ಏನಾಗೈತೆ ರೀ R = 125. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 125. ಓಕೆ. ದೆನ್ 125 ಆದಮೇಲೆ ನನಗೆ ಈಗ ನಾನು ಮಾಡ್ಬೋದಲ್ಲ, ಏನು ಮಾಡ್ಬೋದು ಹೇಳ್ರಿ ಡೈರೆಕ್ಟಾಗಿ. ಅಂದ್ರೆ ನಿಮಗೆ ಒಂದೇ ನಿಮಿಷ ಇನ್ನೊಮ್ಮೆ ಇದು ಕ್ವಶನ್ ಹೇಳ್ತೀನಿ ನೀವು. ಇದು 125 ಹೆಂಗೆ ಆಯ್ತು ಸರ, ಹೌದಿಲ್ಲ. ಹಾಂ, ಇಲ್ಲಿ 25% ಹೆಚ್ಚಾತ. ಅಂದರೆ 100ಕ್ಕೆ 25 ಅಂದಾಗ ಎಷ್ಟಾಯಿತು 125. ಡನ್ನ. ಓಕೆ. ಇದಾದ ನಂತರ ನೆಕ್ಸ್ಟ್ ನಾವೇನು ಮಾಡಬೇಕೀಗ 125ಕ್ಕೆ 20 ಅಂದ್ರೆ 100ಕ್ಕೆ ಎಷ್ಟು. ವೆರಿ ಸಿಂಪಲ್. ಓಕೆ, ಸಿಂಪ್ಲಿಫೈ ಮಾಡಿರಿ. ಎಷ್ಟರಲ್ಲೇ ಮಾಡ್ತೀರಿ 5ರಲ್ಲೇ ಮಾಡ್ತೀರಿ 25ರಲ್ಲೇ ಮಾಡಿರಿ. 25 4 25 5 5 1 5 4 4 × 4 ಎಷ್ಟಾಯಿತು 16. 16. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್. ಭಾಳ ಸಿಂಪಲ್. ಆದರೆ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋದು ಭಾಳಷ್ಟು ಇಂಪಾರ್ಟೆಂಟ್. ಡನ್. ನೆಕ್ಸ್ಟ್ 16th ಕ್ವಶನ್. ಇದು ಕೂಡ ಪ್ರತಿಯೊಂದು ಶಿಫ್ಟಲ್ಲಿ ಬಂದದ. ಪರ್ಸಂಟೇಜ್ಗಳು ಏನೇನದಾವಲ್ಲ ಅವನ್ನೆಲ್ಲ ಬರ್ಕೋಬೇಕು. ಹೋದ ಶಿಫ್ಟಲ್ಲೂ ಬಂದದ. ಓಕೆ. 40 50 15 40 ಅಂದ್ರೆ ಪರ್ಸಂಟೇಜ್ಗಳನ್ನು ನಾವು ಭಿನ್ನರಾಶಿಗಳಲ್ಲಿ ಬರಿತೀವಿ. 40 50 15 ದೆನ್ 40 ಇವೆಲ್ಲವೂ ಪರ್ಸಂಟೇಜ್. ಆದ್ರೆ ಇಲ್ಲಿ ಏನು ಹೇಳ್ಯಾರ ಇನ್ನೊಂದು ತಿಳ್ಕೊರಿ. ರಷ್ಟು ಕಡಿಮೆ ಆಗಿದೆ, ಇವು 3 ಕಡಿಮೆ ಆಗ್ಯಾವ. ಆಮೇಲೆ 4ನೇ ತಿಂಗಳು ಏನಾಗೈತಿ 40% ಹೆಚ್ಚಾಗೈತಿ, 41 ಹೆಚ್ಚಾಗೈತಿ. ಗೊತ್ತಾಯ್ತಾ. ಹಾಂ, ಇವುಗಳನ್ನ ನಾವೇನು ಮಾಡ್ತೀವಿ ಈಗ ಭಿನ್ನರಾಶಿ ಒಳಗೆ ಬರಿತೀನಿ. ಇದೆಷ್ಟಾಯಿತು 2/5 ಆಗುತ್ತೆ 40% ಅಂದ್ರೆ, ಹೌದು ಇಲ್ಲೋ. ನೆಕ್ಸ್ಟು 50% ಅಂದರೆ 1/2. 15% ಅಂದರೆ 3/20.
ಭಾಳ ಇಂಪಾರ್ಟೆಂಟ. ಈ ರೀತಿ ನೀವು ಪರ್ಸಂಟೇಜ್ಗಳಲ್ಲಿದ್ದನ್ನು ನೀವು ಭಿನ್ನರಾಶಿಗಳು ಕನ್ವರ್ಟ್ ಮಾಡಬೇಕು. ನೆಕ್ಸ್ಟು ಈಗ ಆಯಿತಾ. ನೆಕ್ಸ್ಟ್ ಏನು ನಮ್ಮದು ಫಸ್ಟಿಗೆ 5 ಇತ್ತು, ಕಮ್ಮಿ ಆಗೈತಿಲ್ಲ. ಫಸ್ಟಿಗೆ 3, 5 ಇದ್ದ 2 ಕಮ್ಮಿ ಆಗೈತೆ ಅಂದರೆ ಎಷ್ಟಾಯಿತು? 3 ಆಯಿತು. ಆಮೇಲೆ ಫಸ್ಟಿಗೆ 2 ಅದ, 1 ಕಮ್ಮಿ ಆಗೈತೆ ಅಂದ್ರೆ 1 ಉಳಿತು. ನೆಕ್ಸ್ಟು 3ನೇದು 20 ಅದ, 3 ಕಮ್ಮಿ ಆಗೈತೆ ಅಂದ್ರೆ 17. ಆದ್ರೆ ಇಲ್ಲಿ 4ನೇದು ಹೆಚ್ಚಾಗಿದೆ. ಫಸ್ಟಿಗೆ 5 ಅದ, 2 ಹೆಚ್ಚಾಗೈತೆ ಅಂದರೆ ಎಷ್ಟಾಯಿತು? 7 ಆಯಿತು. ಎಲ್ಲವೂ ಮಲ್ಟಿಫಿಕೇಷನ್ ಮಾಡಿರಿ. ಮಲ್ಟಿಫಿಕೇಷನ್ ಮಾಡಿದ ಮೇಲೆ ಎಷ್ಟು ಬಂತು? 5 ಇಲ್ಲಿ 25 ಇಲ್ಲಿ 50 52 1000. ಓಕೆ. ಆಮೇಲೆ ಇದೆಷ್ಟು ಬಂತು? 357. ಇದನ್ನು 100ಕ್ಕೆ ಕನ್ವರ್ಟ್ ಮಾಡಿದ್ರೆ ಇದೆಷ್ಟಾಯಿತು? 35.7 ಆಯಿತಾ? ಹೌದು ಇಲ್ಲೋ? 35.7 ಮೀನ್ಸ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 2? ಎಷ್ಟಾಯಿತು? 64.3. ದಿಸ್ ಈಸ್ ದ ಫೈನಲ್ ಆನ್ಸರ್. ಅಂದರೆ 100 ಇದ್ದದ್ದು 35.7 ಐತಿ. ಅಂದರೆ ಎಷ್ಟು ಕಮ್ಮಿ ಆಗಿದೆ? 64.3ರಷ್ಟು ಕಡಿಮೆಯಾಗಿದೆ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಭಾಳಷ್ಟು ಇಂಪಾರ್ಟೆಂಟು, ಪ್ರಾಕ್ಟಿಶಿಪ್ನಲ್ಲಿ ಕೂಡ ಬಂದೇ ಇದಾವೆ ಕ್ವಶನ್ಸ್. ದೆನ್ ನೆಕ್ಸ್ಟ್ ಒನ್ ಅಮಿತ್ ಸೇಮ್ ಕ್ವಶನ್ನು ಲಾಸ್ಟ್ ಕೇಳಿದಾರೆ. ಓಕೆ, ಮಾಡ್ಬೋದು ನೀವು ಕೂಡ. ರಿಪೀಟ್ ಆಗಿದ್ದು ಕ್ವಶನ್. ಅವ 5400, 9400. ಡಿಫ್ರೆನ್ಸ್ ಎಷ್ಟಾಯಿತು? 4000. ಓಕೆ. ಆಮೇಲೆ 3 ವರ್ಷಗಳಿಗೆ ಬಡ್ಡಿ. ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ನನಗೆ ಗೊತ್ತಿಲ್ಲ, ಅವ್ರು ಕೇಳಿದ್ದಾರೆ. ಡಿವೈಡೆಡ್ ಬೈ 100. ಆಮೇಲೆ ಈಕ್ವಲ್ ಟು ಬಡ್ಡಿ ಎಷ್ಟಿರ್ತೈತೆ ರೀ? 840. ಇದನ್ನು ಸಿಂಪ್ಲಿಫೈ ಮಾಡ್ಬೇಕು. ನಾವು 2 ಹೋಯಿತು. 6 ಇಲ್ಲಿ ಇಟ್ಕೋರಿ. 840 ಡಿವೈಡೆಡ್ ಬೈ 4 ಮೂಲ 12 ಅಂದ್ರೆ 120. ಸೇಮ್ ಕ್ವಶನ್ ರಿಪೀಟ್ ಆಗ್ಯಾವ್ರ. 12 ಎಷ್ಟರಲ್ಲೇ? 12 84. ದೆನ್ ಆರ್ ಈಕ್ವಲ್ ಟು 7% ದ ರೇಟ್ ಆಫ್ ಇಂಟ್ರೆಸ್ಟ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ದೆನ್ 18th ಕ್ವಶನ್ ಏನಂದರೆ 3x² ಆ್ಯಂಡ್ 4xyಗಳ ಮೂರನೇ ಅನುಪಾತವು 48 ಆಗಿದ್ದರೆ y ನ ಧನಾತ್ಮಕ ಮೌಲ್ಯವೆಷ್ಟು? ಓಕೆ, ವೆರಿ ಸಿಂಪಲ್. ಏನದರಿ? ಎ ಬಿ ಈಕ್ವಲ್ ಟು b² ಡಿವೈಡೆಡ್ ಬೈ a. ಓಕೆ, ವಾಟ್ ಈಸ್ ಎ ಬಿ? ದಿಸ್ ಇಸ್ ಬಿ. ಓಕೆ, ಅಂದ್ರೆ 4xy ಡಿವೈಡೆಡ್ ಬೈ 3x². ದೆನ್ ಬಟ್ ಇಲ್ಲಿ ಸ್ಕ್ವೇರ್ ಅದ, b². ಓಕೆ, ನೆಕ್ಸ್ಟ್ ಏನಾಗತ್ತೆ ರೀ? ಇಲ್ಲಿ 16x² y². ಹೌದಾ? ಹೊರಗಡೆ ತೆಗೆದ್ಮೇಲೆ ಡಿವೈಡೆಡ್ ಬೈ ಇದೇನಾಯಿತು? 3x² ಉಳಿತು. ಆದ್ರೆ ಇಲ್ಲಿ ಏನಾಗತ್ತೆ ರೀ? ಈ x² ಹೋದ್ಮೇಲೆ ಎಷ್ಟು ಉಳಿತು? 16. ಹೌದಾ? 16 ಉಳಿತಾ? 16y² ಡಿವೈಡೆಡ್ ಬೈ 3 ಈಕ್ವಲ್ ಟು ಎಷ್ಟೈತೆ ರೀ? 48. ಅವ್ರು ಕೊಟ್ಟಿದ್ದು. ಡನ್. ನೆಕ್ಸ್ಟ್ ಈಗ y² ಬಿಟ್ಟು ಉಳಿಕಿದ ಆ ಕಡೆ ಶಿಫ್ಟ್ ಮಾಡಿಬಿಡ್ರಿ. y² ಈಕ್ವಲ್ ಟು 48 ಇಂಟು 3 ಡಿವೈಡೆಡ್ ಬೈ 16. 16 ಒಂದಲೇ 16, 3 48, 3 9. y² ಈಕ್ವಲ್ ಟು 9. ದೆನ್ y ಈಕ್ವಲ್ ಟು 3. ದ ಆನ್ಸರ್ ಈಸ್ 3. ಧನಾತ್ಮಕ ಮೌಲ್ಯ 3. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ದೆನ್ 19th ಕ್ವಶನನ್ನು ನೋಡಿರಿ. ಒಬ್ಬ ಚಿಲ್ಲರೆ ವ್ಯಾಪಾರಿ 12 ಜೊತೆ ಶೂಗಳನ್ನು 22,400 ತೊಗೊತಾನೆ. ಓಕೆ, ಖರೀದಿಸುತ್ತಾನೆ. ಓವರ್ ಹೆಡ್ ವೆಚ್ಚವಾಗಿ 16 ರೂಪಾಯಿ. ಅಂದ್ರೆ 12 ಟೋಟಲ್ ಎಷ್ಟು ಅದ ರೀ? 22,400 ಅದ. ಆದ್ರೆ ಅದ್ರ ಎಕ್ಸ್ಟ್ರಾ ಖರ್ಚು ಎಷ್ಟು ಅದ ರೀ? 1600 ಆಯಿತು. ಟೋಟಲ್ ಎಷ್ಟಾಯಿತು? 24,000 ಆಯಿತಾ? ಹೌದಾ? ಹಾಂ, 24,000. ಈ 12 ಶೂಗಳ ಮಾರಾಟದಿಂದ 28,500 ಗಳಿಸ್ತಾನೆ. ಅಂದ್ರೆ ಫಸ್ಟಿಗೆ ಅವನು ತೊಗೊಂಡಿದ್ದು 24,000. ಅವನು ಮಾರಿದ ಬೆಲೆ ಬಂದದ್ದು 28,500. ಅಂದ್ರೆ ಈಗ ಅವನಿಗೆ ಆದಂಥ ಶೇಕಡಾವಾರು ಲಾಭ ಎಷ್ಟು ಅಂತಂದಾಗ 2 ಹೋಯಿತು. ಇಲ್ಲಿ 240 ಉಳಿತಿಲ್ಲ. ಓಕೆ, ಇಲ್ಲಿ ಎಷ್ಟು ಉಳಿತು? 285 ಉಳಿತು. ಎಷ್ಟು ಜಾಸ್ತಿ ಅದ? 45. ಹೌದಾ? 45 ಅಂತಂದಾಗ 240ಕ್ಕೆ ಎಷ್ಟು ಅದ ರೀ? 45 ಹೆಚ್ಚದ. ಅಂದ್ರೆ 100ಕ್ಕೆ ಎಷ್ಟು? ಹೌದಾ?
ಅದು ಎಷ್ಟು ಬಂತು? ಹಾಂ, ಈ ಸೊನ್ನೆ ಹೋಯಿತು, 2 5 2 12 ಏನು ಓದದ ಅದನ್ನು ನೆಕ್ಸ್ಟ್ ಪೇಜ್ ಒಳಗೆ ಬರಿತೀನಿ. 45 ಇಂಟು 5 ಡಿವೈಡೆಡ್ ಬೈ 12 ಅಂತಂದಾಗ 225 ಡಿವೈಡೆಡ್ ಬೈ 12 ಅಂತಂದಾಗ ಎಷ್ಟು ಬಂತು? 12 1 12 8 18.75 ಇಸ್ ದ ಫೈನಲ್ ಆನ್ಸರ್. 18.75. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಆಪ್ಷನ್ ನಂಬರ್ ಬಿ ಇಸ್ ರೈಟ್. 19. ಡನ್. 20ನೇ ಪ್ರಶ್ನೆಯನ್ನು ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು. 4 ಪುರುಷರು 3 ಮಹಿಳೆಯರು ಒಂದು ಕೆಲಸವನ್ನು 6 ದಿನಗಳಲ್ಲಿ ಮಾಡುತ್ತಾರೆ. ಹೌದಾ? ಏನೇನು ಕೊಟ್ಟಿದ್ದಾರೆ ಅದನ್ನು ಫಸ್ಟಿಗೆ ಬರೀತೀನಿ. 4 ಪುರುಷರು, ಓಕೆ, 4 ಪುರುಷರು, 4 ಮೇಲ್, ಅದೇ ರೀತಿ 3 ಫೀಮೇಲ್. ಎಷ್ಟು ದಿನದಾಗ ಮಾಡ್ತಾರೆ? 6 ದಿನದಾಗ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಲೈನ್ 5 ಪುರುಷರು 7 ಮಹಿಳೆಯರು, 5 ಪುರುಷರು, ಅದೇ ರೀತಿ 7 ಮಹಿಳೆಯರು. ಅವ್ರು ಎಷ್ಟು ದಿನದಾಗ ಮಾಡ್ತಾರೆ? 7 ಮಹಿಳೆಯರು ಅದೇ ಕೆಲಸ 4 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದರೆ 8 ಪುರುಷರು 6 ಮಹಿಳೆಯರು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ಇಲ್ಲಿ ಈಕ್ವಲ್ ಮಾಡಬೇಕಾಗತ್ತಾ? ಇದು ಸಿಂಪಲ್ ಮೆಥಡ್ ಅದ ನೋಡಿರಿ. ಸ್ವಲ್ಪ ಲೆಂದಿ ಅನ್ಸುತ್ತಾ ಆದರೆ ಬಹಳಷ್ಟು ಈಸಿ ಅದ. ಈಗ ನಾನು ಸಿಂಪಲ್ ಮಾಡ್ಕೊತೀನಿ. ಇದು ಎಷ್ಟರಲ್ಲೇ ಹೋಗುತ್ತೆ? 2 2ರಲ್ಲೇ ಹೋಗುತ್ತೆ. ಇದು 2 3ರಲ್ಲೇ. ಮತ್ತೆಲ್ಲಿ ಸಿಂಪ್ಲಿಫಿಕೇಷನ್ ಆಗೋದಿಲ್ಲ. ಮಲ್ಟಿಪ್ಲೈ ಮಾಡಿರಿ. ಇನ್ನು 4 3 ಎಷ್ಟು? 12 ಪುರುಷರು, ಆಮೇಲೆ 9 ಮಹಿಳೆಯರು ಈಕ್ವಲ್ ಟು 5 2 10 ಪುರುಷರು, ಆಮೇಲೆ 14 ಮಹಿಳೆಯರು. ಪುರುಷರು ಈ ಕಡೆ ತೊಗೊಂಬಿಡ್ರಿ. ಹೌದಾ? 12ರಲ್ಲಿ 10 ಹೋದರೆ ಎಷ್ಟು ಉಳಿತು? 12ರಲ್ಲಿ 10 ಹೋದರೆ 2 ಉಳಿತು. ಅಂದ್ರೆ 2 ಪುರುಷರ ಅಂತಂದ್ರೆ 5 ಮಹಿಳೆಯರು, ಅಂದರೆ 2 ಪುರುಷರು ಕೆಲಸ ಮಾಡುವಲ್ಲಿ 5 ಜನ ಮಹಿಳೆಯರು ಕೆಲಸ ಮಾಡ್ತಾರಲ್ಲ. ಓಕೆ, ನಾನು ಇದನ್ನು ಏನು ಮಾಡಬೇಕು? ಅವ್ರು ಕೊಟ್ಟಂತಹ ಒಂದು ಏನೇನು ಕೊಟ್ಟಾರೆ ಅವರು? 8 ಅವ್ರು ಕೊಟ್ಟಿದ್ದು ನೋಡ್ರಿ. 8 ಪುರುಷರು ಮತ್ತು 6 ಮಹಿಳೆಯರು ಕೆಲಸ ಮಾಡಲು ಎಷ್ಟು ಬೇಕು? ಈಗ 2 ಮಹಿಳೆಯರಂತ ಪುರುಷರಂದ್ರೆ 5 ಮಹಿಳೆಯರು. ನನಗೆ ಆಲ್ರೆಡಿ ಎಷ್ಟು ಅದ ರೀ? ಇವ್ರನ್ನೆಲ್ಲ ಮಹಿಳೆಯರಾಗಿ ಕನ್ವರ್ಟ್ ಮಾಡಿದರೆ ನನಗೆ ಎಷ್ಟಾಗುತ್ತೆ? ಓಕೆ, ಈಗ 2 ಮಹಿಳೆಯರಂದ್ರೆ 5, 2 ಪುರುಷರಂದ್ರೆ 5 ಮಹಿಳೆಯರು. 8 ಪುರುಷರಂದ್ರೆ ಎಷ್ಟು ಮಹಿಳೆಯರು? 2 ಅಂದರೆ 5, 8 ಅಂದರೆ 20. ಅಂದ್ರೆ 20 ಮಹಿಳೆಯರು, 6 ಮಹಿಳೆಯರು. ಟೋಟಲ್ ಎಷ್ಟಾಯಿತು? 26 ಮಹಿಳೆಯರು. ಅಂದ್ರೆ ಇದರ ಅರ್ಥ ಏನು? ಟೋಟಲ್ ನನಗೆ 8 ಜನ ಪುರುಷರು ಕೆಲಸ ಮಾಡುವಲ್ಲಿ 20 ಜನ ಮಹಿಳೆಯರು ಮಾಡ್ಬೋದು ಅಂತೇಳಿ ಇದರ ಅರ್ಥ. ಓಕೆ, ಟೋಟಲಾಗಿ ಕೊಟ್ಟದ್ದು ಕ್ವಶನ್ಗೆ 26 ಮಹಿಳೆಯರು ಅಂತ ನಾನು ಕನ್ವರ್ಟ್ ಮಾಡಿದ್ದು. ಈಗ ಯಾವುದಾದರೂ ಒಂದು ಇಕ್ವೇಷನ್ ಇದರಲ್ಲಾಗಲಿ ಹಾಕಿ ನಾನು ಸೊಲ್ಯೂಷನನ್ನು ಮಾಡಬೇಕು. ಈಗ ಏನು ಮಾಡಬೇಕು ನೋಡಿರಿ. 4 ಮಹಿಳೆಯರು, ಆಮೇಲೆ 4 ಪುರುಷರು ಮತ್ತು 3 ಮಹಿಳೆಯರು 6 ದಿನದಾಗ. ಆಮೇಲೆ ಈಗ ನಾವು ಕಂಡುಹಿಡಿದಿದ್ದು ಅವ್ರು ಕ್ವಶನ್ ಕೊಟ್ಟಿದ್ದು 26 ಮಹಿಳೆಯರು ಎಷ್ಟು ದಿನದಾಗ ಗೊತ್ತಿಲ್ಲ ನನಗೆ, ಎಕ್ಸ್. ದೆನ್ ಈಗ ನಾವು ಏನು ಮಾಡ್ತೀವಿ? ಕನ್ವರ್ಟ್ ಮಾಡ್ತೀವಿ. ಹೌದಾ? 4 ಪುರುಷರು ಅಂದರೆ ಎಷ್ಟು ಮಹಿಳೆಯರು ಹಾಕ್ತಾರೆ? 10 ಮಹಿಳೆಯರು ಹಾಕ್ತಾರೆ. ಅದೇ ರೀತಿ ಇವರು 3 ದರ ಈಕ್ವಲ್ ಟು 26 ವುಮನ್ಸ್ ಇಂಟು ಎಕ್ಸ್ ಅಂದಾಗ ಟೋಟಲಾಗಿ ಇವೆಲ್ಲ ಇನ್ಬಿಲ್ಟ್ ಮಾಡಿದಾಗ ಎಷ್ಟಾಯಿತು? 13 ಮತ್ತು 6, 13 ವುಮನ್ಸು ಇಂಟು 6 ಈಕ್ವಲ್ ಟು 26 ವುಮನ್ಸು ಇಂಟು ಎಕ್ಸ್. ದೆನ್ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು? ಎಕ್ಸ್ ಈಕ್ವಲ್ ಟು 13 ಇಂಟು 6 ಡಿವೈಡೆಡ್ ಬೈ 26 ಅಂದಾಗ 13 1 13 2 1 2 3 ಅಂದ್ರೆ 3 ದಿನಗಳು ಬೇಕು. ಸ್ವಲ್ಪ ಲೆಂದಿ ಅನ್ನಿಸ್ಬೋದು, ಆದ್ರೆ ಇದು ಮೆಥಡ್ ಬಿಟ್ಟು ಮತ್ತೆ ಬೇರೆ ಇಲ್ಲ. ಇದೇ ಈಸಿ ಮೆಥಡ್. ಅಂದ್ರೆ ಎಷ್ಟು ದಿನ ಬೇಕು ರೀ? 3 ದಿನಗಳು ಬೇಕು. ಒಂದು ಸ್ವಲ್ಪ ನೋಟ್ ಮಾಡ್ಕೋರಿ, ಈ ಲೆಕ್ಕಗಳನ್ನು ಭಾಳಷ್ಟು ಇಂಪಾರ್ಟೆಂಟು. ಓಕೆ, ಈ ರೀತಿ ನಿಮಗೆ ಎಷ್ಟು 5ನೇ ತಾರೀಕು ಕೊನೆಯ ಶಿಫ್ಟಲ್ಲಿ ಕೇಳಿದಂತಹ ಪ್ರಶ್ನೆಗಳು. ಅದೇ ರೀತಿ ಮುಂದಿನ ಕ್ಲಾಸಲ್ಲಿ ಏನು ಮಾಡ್ತೀನಿ? ನೆಕ್ಸ್ಟ್ 6 7 ಇದೇ ರೀತಿ ಕಂಟಿನ್ಯೂ ಆಗಿ ನಿಮ್ಮ ಮುಂದೆ ಕ್ಲಾಸನ್ನು ತರ್ತೀನಿ. ಅದೇ ರೀತಿ ವಿಡಿಯೋನ ಯಾರು ನೋಡಿಲ್ಲ, ಹಿಂದಿನ ವಿಡಿಯೋಗಳನ್ನೆಲ್ಲ ನೋಡಿರಿ. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.